ಸ್ನೇಹಿತರೆ ನಮಸ್ಕಾರ. ನವರಾತ್ರಿಯ 9 ದಿನಗಳು 9 ದೇವಿಯರಿಗೆ ಮೀಸಲಿಟ್ಟಿರುವಂತಹ ದಿನಗಳು. ಅದರಲ್ಲಿ ಇವತ್ತು 4ನೆಯ ದಿನ. ದೇವಿ ಕೂಷ್ಮಾಂಡ ದೇವಿಗೆ ಇವತ್ತಿನ ದಿನವನ್ನು ಮೀಸಲಾಗಿ ಇಟ್ಟಿದ್ದೇವೆ. ಹಿಂದೂ ಧರ್ಮದ ಪ್ರಕಾರ ತಾಯಿ ಕೂಷ್ಮಾಂಡ ದೇವಿಯು ವಿಶ್ವವನ್ನೇ ಸೃಷ್ಟಿಸಿದಳು ಎಂಬ ನಂಬಿಕೆ ಇದೆ. ಕೂಷ್ಮಾಂಡ ಅವತಾರದಲ್ಲಿ ದೇವಿಯು 8 ಕೈಗಳನ್ನು ಹೊಂದಿದ್ದು ಬಿಲ್ಲು, ಮಕರಂದ, ಬಾಣ, ಕಮಲ, ರಾಜದಂಡ, ಚಕ್ರ. 8ನೇ ಕೈಯಲ್ಲಿ ಭಕ್ತರಿಗೆ ವರವನ್ನು ನೀಡುತ್ತಿದ್ದಾಳೆ. 8 ಕೈಗಳನ್ನು ಹೊಂದಿರುವುದರಿಂದ ದೇವಿಗೆ ಅಷ್ಟಭುಜ ದೇವಿ ಎಂಬ ಹೆಸರು ಕೂಡ ಇದೆ. ದೇವಿಯ ಮೈಬಣ್ಣ ವಿಕಿರಣವಾಗಿದ್ದು ದೇಹದ ಬಣ್ಣ ಚಿನ್ನದಿಂದ ಕೂಡಿದೆ. ಸಿಂಹದ ಮೇಲೆ ದೇವಿಯು ಸವಾರಿ ಮಾಡುತ್ತಿರುವಂತಹ ದೃಶ್ಯದಲ್ಲಿ ದೇವಿ ಗೋಚರಿಸುತ್ತಾಳೆ. ಅನಾದಿ ಕಾಲದ ನಂಬಿಕೆಯಂತೆ ವಿಶ್ವವೇ ಇಲ್ಲದಿರುವಾಗ ಸುತ್ತಲೂ ಗಾಢ ಅಂಧಕಾರ ಕವಿದಿತ್ತು. ದೇವಿ ಕೂಷ್ಮಾಂಡ ಆ ಸಮಯದಲ್ಲಿ ಒಂದು ಚಿಕ್ಕ ಮಂದಹಾಸದಿಂದ ನಕ್ಕಿದ್ದರಿಂದ ಎಲ್ಲೆಡೆ ಬೆಳಕು ಕಂಡುಬಂದಿತ್ತು. ಆ ಬೆಳಕಿನ ಕಾಂತಿಗೆ ಇಡೀ ವಿಶ್ವವೇ ಸೃಷ್ಟಿಯಾಯಿತು ಎಂದು ತಿಳಿದು ಬರುತ್ತದೆ. ಆದ್ದರಿಂದ ದೇವಿಗೆ ಸೃಷ್ಟಿಯ ಆದಿ ಸ್ವರೂಪ ಎಂದು ಪರಿಗಣಿಸಲಾಗಿದೆ. ಇಂತಹ ಮಹಾನ್ ಶಕ್ತಿದಾತೆ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಆರೋಗ್ಯ, ಸಂಪತ್ತು, ಶಕ್ತಿಯನ್ನು ನೀಡುತ್ತಾಳೆ. ಎಂತಹ ಶತ್ರುಗಳೇ ಇದ್ದರೂ ದೇವಿಯನ್ನು ಪೂಜಿಸಿ ಬೇಡುವುದರಿಂದ ಶತ್ರು ಸಂಹಾರ ಮಾಡಿ ಅನುಗ್ರಹಿಸುತ್ತಾಳೆ. ಅಂಥ ಶಕ್ತಿದಾತೆಯನ್ನು ಪೂಜಿಸಿ ಅವಳ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಸ್ನೇಹಿತರೆ. ನಮಸ್ಕಾರ.